ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಜೀವನ ಪೂರ್ತಿ ಯಾರ ತಂಟೆಗೂ ಹೋಗದೆ ನಾವಾಯ್ತು ನಮ್ಮ ಕೆಲಸ ಆಯಿತು ಅಂತ ಇದ್ದವರಿಗೆ ಏಕಾಏಕಿ ಪೊಲೀಸ್ನವರು ಕಾಲ್ ಮಾಡಿ ನೀವು ಸ್ಮಗ್ಲಿಂಗ್ ಮಾಡ್ತಿದ್ದೀರಾ ಅಂದರೆ ಹೇಗಾಗಬೇಡ ಹೇಳಿ. ಇದೇ ರೀತಿಯಾದಂತಹ ಒಂದು ಘಟನೆ ಮುಂಬೈನಲ್ಲಿ ನೆಲೆಸಿರುವಂತಹ ಒಬ್ಬ ಅಜ್ಜಿಗೆ ಆಗಿದೆ. 77 ವರ್ಷದ ಈ ಅಜ್ಜಿ ಆವತ್ತು ಎಂದಿನಂತೆ ದಿನ ಶುರು ಮಾಡಿದ್ರು. ಆಗಲೇ ನೋಡಿ ಮೊಬೈಲ್ಗೆ ಒಂದು ಕಾಲ್ ಬರುತ್ತೆ. ಆ ಕಡೆಯಿಂದ ಬಂದಿರತಕ್ಕಂತಹ ಕಾಲ್ ಮಾಡಿದ್ದಂತಹ ವ್ಯಕ್ತಿ ನಿಮ್ಮ ಹೆಸರಿನಲ್ಲಿ ಒಂದು ಪಾರ್ಸಲ್ ಥೈಲ್ಯಾಂಡ್ಗೆ ಹೋಗ್ತಾ ಇದೆ, ಆ ಪಾರ್ಸಲ್ನಲ್ಲಿ ಬಟ್ಟೆ ಇದೆ, ಹ್ಯಾಂಡ್ ಕವರ್ ಇದೆ, ಜೊತೆಗೆ 4 kg ಡ್ರಗ್ಸ್ ಇದೆ ಅಂತ ಹೇಳ್ತಾನೆ. ಇದನ್ನು ಕೇಳಿರ್ತಕ್ಕಂತಹ ಅಜ್ಜಿಗೆ ಒಂದು ನಿಮಿಷ ಶಾಕ್ ಆಗುತ್ತೆ. ಅದೇನು ಮಾಡಬೇಕು ಅಂತ ಗೊತ್ತಾಗದೇನೆ ಒಂದು ರೀತಿಯಲ್ಲಿ ತಡಬಾಡಿಸಿರುವಂತಹ ಅಜ್ಜಿ ನಾನು ಯಾವುದೇ ಪಾರ್ಸಲನ್ನು ಯಾರಿಗೂ ಸಹಿತ ಕಳಿಸೇ ಇಲ್ಲ ಅಂತ ಹೇಳ್ತಾರೆ. ಆದರೆ ಆ ಕಡೆಯಿಂದ ಕಾಲ್ ಮಾಡಿರ್ತಕ್ಕಂತಹ ವ್ಯಕ್ತಿ ಸುಮ್ಮನಿರ್ಬೇಕಲ್ಲ. ನಿಮ್ಮ ಹೆಸರಲ್ಲದೇ ನಿಮ್ಮ ಜೊತೆಗೆ ಅಡ್ರೆಸ್ಸು ಸಹಿತ ಇದೆ, ಅದ್ರ ಜೊತೆಗೆ ಆಧಾರ್ ಕಾರ್ಡ್ ಸಹಿತ ಲಿಂಕ್ ಆಗಿದೆ ಅಂತ ಹೇಳ್ತಾನೆ. ಇದನ್ನು ಕೇಳಿರ್ತಕ್ಕಂತಹ ಅಜ್ಜಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ನಂತರ ನಡೆದಿದ್ದೆಲ್ಲವೂ ಸಹಿತ ಸಿನಿಮೆಯ ಸ್ಟೈಲ್ನಲ್ಲೇ. ಹೀಗೆ ಕಾಲ್ ಮಾಡಿರ್ತಕ್ಕಂತಹ ವ್ಯಕ್ತಿ ನಾನು ಮುಂಬೈ ಪೊಲೀಸ್ ಠಾಣೆಯಿಂದ ಇನ್ಸ್ಪೆಕ್ಟರ್ ಮಾತಾಡ್ತಿದ್ದೀನಿ, ಕೂಡಲೇ ವಾಟ್ಸಪ್ ಮೂಲಕ ನೀವು ಆನ್ಲೈನ್ನಲ್ಲಿ ವಿಡಿಯೋ ಕಾಲ್ ಮಾಡಬೇಕು ಅಂತ ಆರ್ಡರ್ ಮಾಡ್ತಾನೆ. ಯಾವಾಗ ಈ ಆರ್ಡರ್ ಮಾಡಿದ ತಕ್ಷಣವೇ ಅಜ್ಜಿಗೆ ಏನು ಮಾಡಬೇಕು ಗೊತ್ತಾಗೋದಲ್ಲ. ಭಯದಲ್ಲಿ ಏನಂದರೆ ಆ ವಿಡಿಯೋ ಕಾಲ್ ಮೂಲಕವಾಗಿ ಆ ಪೊಲೀಸ್ ವ್ಯಕ್ತಿ ಅಂತ ಏನು ಹೇಳ್ಕೊಂಡಿರ್ತಾನಲ್ಲ ಅವನಿಗೆ ಕಾಲ್ ಮಾಡ್ತಾಳೆ. ಆ ಕಡೆ ನೋಡಿರ್ತಂಥ ಸಂದರ್ಭದಲ್ಲಿ ಪೊಲೀಸ್ ಡ್ರೆಸ್ನಲ್ಲಿ ಹಾಕೊಂಡು ಮುಂಬೈ ಪೊಲೀಸ್ ಠಾಣೆ ಯಾವ ರೀತಿಯಾಗಿರುತ್ತಲ್ಲ ಅದೇ ಥರದ ವಾತಾವರಣ ಆ ವಿಡಿಯೋ ಕಾಲ್ನಲ್ಲಿ ಕಾಣುತ್ತೆ. ನಂತರ ಆ ಪೊಲೀಸ್ ವೇಷಧಾರಿ ಇದ್ದಲ್ಲ ಅವನು ನಿಮಗೆ ಆನ್ಲೈನ್ನಲ್ಲಿ ನಾನು ಅರೆಸ್ಟ್ ಮಾಡ್ತಾ ಇದ್ದೀನಿ, ಇನ್ನು ಮುಂದೆ ನೀವು ನಮ್ಮ ಕಣ್ಗಾವಲಲ್ಲೇ ಇರಬೇಕು, ನಿಮ್ಮ ವಿರುದ್ಧ ಮನಿ ಲಾಂಡ್ರಿಂಗ್ ಕೇಸ್ನಲ್ಲಿ ಬಂಧನ ಮಾಡಲಾಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಆ ಅಜ್ಜಿಗೆ ಹೇಳ್ತಾನೆ. ಅದರ ಜೊತೆಗೆ ನಿಮ್ಮ ಬ್ಯಾಂಕ್ ಖಾತೆಗಳು ಎಷ್ಟಿದಾವೆ, ನಿಮ್ಮ ಬ್ಯಾಂಕ್ ಖಾತೆಯಲ್ಲಿರುವಂತಹ ಹಣ ಎಷ್ಟಿದೆ ಚೆಕ್ ಮಾಡಬೇಕು ಅಂತ ಹೇಳಿಬಿಟ್ಟು ಇಡೀ ಎಲ್ಲ ಬ್ಯಾಂಕ್ ಖಾತೆಗಳ ಡೀಟೇಲ್ಸನ್ನು ಸಹಿತ ಕಲೆಕ್ಟ್ ಮಾಡ್ತಾನೆ. ಅದಾದಮೇಲೆ ಅಕೌಂಟ್ನಲ್ಲಿರುವಂತಹ ಹಣವನ್ನು ಅಜ್ಜಿ ಅಕೌಂಟಿಂದ ನಾವು ಫಸ್ಟ್ ಚೆಕ್ ಮಾಡಬೇಕು ಎಷ್ಟು ಹಣ ಇದೆ, ಅದು ಟ್ರಾನ್ಸಾಕ್ಷನ್ ಯಾವ ರೀತಿಯಲ್ಲಿ ಆಗ್ತಾ ಇದೆ ಅಂತ ನೋಡ್ಕೊಳ್ಳೋ ಸಲುವಾಗಿ ಒಟ್ಟು 15 ಲಕ್ಷ ರೂಪಾಯಿ ಹಣವನ್ನು ತಮ್ಮ ಖಾತೆಗೆ ಹಾಕಿಸ್ಕೊಳ್ತಾನೆ. ಅಜ್ಜಿಯ ನಂಬಿಕೆಯನ್ನು ಗಿಟ್ಟಿಸ್ಕೊಳ್ಳೋ ಸಲುವಾಗಿ ಮತ್ತೆ ವಾಪಸ್ ಆ ಆಸಾಮಿ ಆ 15 ಲಕ್ಷ ರೂಪಾಯಿಗಳನ್ನು ಹಾಕ್ತಾನೆ. ಆ ಮೂಲಕವಾಗಿ ಅಜ್ಜಿಯ ನಂಬಿಕೆಯನ್ನು ಗಳಿಸ್ತಾನೆ. ಅದಾದಮೇಲೆ ಉಳಿದಿರ್ತಕ್ಕಂತಹ 6 ಖಾತೆಗಳ ಅಜ್ಜಿದೇನಿತ್ತಲ್ಲ ಆ 6 ಖಾತೆಯಲ್ಲಿರುವಂತಹ ಒಟ್ಟು 3,80,00,000 ರೂಪಾಯಿ ಹಣವನ್ನು ತನ್ನ ಖಾತೆಗೆ ವರ್ಗಾವಣೆ ಮಾಡ್ಕೊಳ್ತಾನೆ. ಇದಕ್ಕಾಗಿ ಆ ಅಜ್ಜಿಗೆ ಬರೋಬ್ಬರಿ ವಿಚಾರಣೆ ಎನ್ನುವಂಥ ಹೆಸರಲ್ಲಿ 1 ತಿಂಗಳುಗಳ ಕಾಲ ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳಿ 30 ದಿನ ವಿಡಿಯೋ ಕಾಲ್ನಲ್ಲೇ ಆನ್ಲೈನಲ್ಲೇ ಇರಬೇಕು ಅಂತ ಹೇಳ್ತಾನೆ. ಅಜ್ಜಿ ಒಂದು ವೇಳೆ ಏನಾದರೂ ಹೊರಗಡೆ ಹೋಗಬೇಕು, ಬಾತ್ರೂಮಿಗೆ ಹೋಗಬೇಕು ಅಂದ್ರೂ ಸಹಿತ ವಿಡಿಯೋ ಆನ್ ಇರಬೇಕು ಅನ್ನುವಂತಹ ವಿಚಾರಗಳನ್ನು ಮಾತ್ರ ಹೇಳ್ತಾ ಹೋಗ್ತಾನೆ. ಅದಾದಮೇಲೆ ಈ ವಿಚಾರ ಅವರ ಹೆಣ್ಮಕ್ಳಿಗೆ ಅಂದರೆ ಅಜ್ಜಿಯ ಮಕ್ಕಳು 2 ಹೆಣ್ಮಕ್ಳು ಇರ್ತಾರೆ, ಅವರಿಗೆ ಯಾವುದೇ ಕಾರಣಕ್ಕೂ ಸಹಿತ ಅಜ್ಜಿ ಹೇಳೋದಿಲ್ಲ. ಕಾರಣ ಏನು ಅಂದರೆ ಅವರಿಬ್ಬರು ಸಹಿತ ವಿದೇಶದಲ್ಲಿರ್ತಾರೆ, ಅವ್ರಿಗೆ ಗೊತ್ತಾದರೆ ಸುಮ್ಮನೆ ತೊಂದರೆ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಈ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಮುಚ್ಚಿಟ್ಟಿರ್ತಾರೆ. ಯಾವಾಗ ಪರಿಸ್ಥಿತಿ ಕೈಮೀರಿ ಹೋಗುತ್ತೆ ನೋಡಿ ಆಗ ಅನುಮಾನ ಬಂದಿರತಕ್ಕಂತಹ ಅಜ್ಜಿ ವಿದೇಶದಲ್ಲಿರುವಂತಹ ತನ್ನ ಮಗಳಿಗೆ ಸಂಪೂರ್ಣ ವಿಚಾರ ಏನೇನಾಯಿತು ಕಳೆದ 1 ತಿಂಗಳಿನಿಂದ ಅಂತ ಸಂಪೂರ್ಣವಾಗಿ ವಿವರವನ್ನು ಕೊಡ್ತಾಳೆ. ಈ ವಿಚಾರ ತಿಳಿದಿರತಕ್ಕಂತಹ ಮಗಳು ಕೂಡಲೇ ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡೋದಕ್ಕೆ ಹೇಳ್ತಾಳೆ. ಅದರಂತೆ ದೂರು ನೀಡಿದಾಗಲೇ ಗೊತ್ತಾಗುತ್ತೆ ಇದೊಂದು ಅತಿ ದೊಡ್ಡದಾದಂತಹ ಸೈಬರ್ ಕ್ರೈಮ್ ಅಂತ. ಇತ್ತೀಚೆಗೆ ಇದೇ ರೀತಿ ಸೈಬರ್ ಕ್ರೈಮ್ ಕಿರಾತಕರು ಹೊಸ ರೂಪದಲ್ಲಿ ಆಯಾಮಗಳನ್ನು ಪಡ್ಕೊಂಡು ಬಹಳಷ್ಟು ಜನರ ಬದುಕನ್ನ ಕತ್ತಲೆಯಲ್ಲಿ ತಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದೇ ರೀತಿ ಏನಾದರೂ ನಿಮಗೂ ಕರೆ ಬಂದ್ರೆ ಯಾವುದೇ ಕಾರಣಕ್ಕೂ ಮೋಸ ಹೋಗದಿರಿ. ಅಂತಹ ಪರಿಸ್ಥಿತಿ ಬಂದ್ರೆ ಸ್ಥಳೀಯ ಪೊಲೀಸ್ ಠಾಣೆಗಳಿಗೆ ಭೇಟಿಯನ್ನ ಕೊಡಿ, ಕಂಪ್ಲೇಂಟ್ ಅನ್ನ ಕೊಡಿ. ಯಾವ ರೀತಿ ಫ್ರಾಡ್ ಆಗ್ತಿದೆ ಅನ್ನುವಂಥದ್ದನ್ನ ತಡೆಗಟ್ಟೋ ಸಲುವಾಗಿ ನೀವು ಸಹಿತ ಜಾಗರೂಕರಾಗಿರಿ. ಇದೇ ರೀತಿಯಾದಂತಹ ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಡಿಜಿಟಲ್ ಅನ್ನು ನೋಡ್ತಾ ಇರಿ. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.